ನಮಸ್ಕಾರ. ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿಗೆ ಸ್ವಾಗತ. नमस्कार, यान ऐश्वर्या राय and निकुल मुंबई न्यूज तोंदुल्लार. ಮುಂಬೈ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಯೆಂದೇ ಖ್ಯಾತಿ ಗಳಿಸಿದ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪುರಸ್ಕೃತ ಕರ್ನಾಟಕ ಸಂಘ ಮುಂಬೈ ಇತ್ತೀಚೆಗೆ 3 ದಿನಗಳ ಪ್ರಶಸ್ತಿ ಪುರಸ್ಕೃತ ಮಕ್ಕಳ ಚಲನಚಿತ್ರವನ್ನು ಆಯೋಜಿಸಿತ್ತು. ಸಂಘವು ಪ್ರಥಮ ಬಾರಿ ಆಯೋಜಿಸಿದ ಮಕ್ಕಳ ಚಿತ್ರೋತ್ಸವದ ಉದ್ಘಾಟನಾ ಸಮಾರಂಭದ ಒಂದು ವರದಿ. ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕರ್ನಾಟಕ ಸಂಘ ಮುಂಬೈ ಮತ್ತು ವಾರ್ತಾ ಇಲಾಖೆ ಕರ್ನಾಟಕ ಸರ್ಕಾರ ಸಂಯುಕ್ತವಾಗಿ 3 ದಿನಗಳ ಪ್ರಶಸ್ತಿ ಪುರಸ್ಕೃತ ಸಿ ಲಕ್ಷ್ಮಣ್ ನಿರ್ದೇಶನದ ಮಕ್ಕಳ ಚಲನಚಿತ್ರೋತ್ಸವವನ್ನು ಹಮ್ಮಿಕೊಂಡಿತ್ತು. ಕರ್ನಾಟಕ ಸರ್ಕಾರದ ಮಾಜಿ ಸಚಿವೆ, ವಿಧಾನ ಪರಿಷತ್ ಸದಸ್ಯೆ ಮೋಟಮ್ಮ ಚಿತ್ರೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು. ಕರ್ನಾಟಕದಿಂದ ಇಷ್ಟು ದೂರ ಬಂದು ಇಲ್ಲಿ ನೆಲೆಸಿ ಇಂಥ ಒಳ್ಳೆಯ ಒಂದು ಸತ್ಕಾರ್ಯವನ್ನ ತಾವು ಮಾಡ್ತಾ ಇದ್ದೀರಾ. ನಮ್ಮ ಕನ್ನಡ ನಾಡಿನ ಮಕ್ಕಳ ಪ್ರತಿಭೆ ಎಂಥದ್ದು, ಅವರ ಪ್ರತಿಭೆಯನ್ನ ಹೊರಹಚ್ಚುವ ಕೆಲಸವನ್ನ ಸಿ ಲಕ್ಷ್ಮಣ್ ಅವರು ಟೀಚರ್ ಆಗಿ ಮಾಡಿದ್ದಾರೆ. ನಿಜವಾಗ್ಲೂ ಇವತ್ತು ಒಂದು ಒಳ್ಳೆಯ ಸಾರ್ಥಕ ಕೆಲಸ ಆಗಿದೆ. ಲಕ್ಷ್ಮಣ್ ಅಂತ ಟೀಚರ್ಸ್ ನಮ್ಮ ನಾಡಿನಲ್ಲಿ ಇರಬೇಕಾಗುತ್ತೆ. ಕರ್ನಾಟಕ ಸಂಘದ ಗೌರವ ಕಾರ್ಯದರ್ಶಿ ಓಂದಾಸ್ ಕಣ್ಣಂಗಾರ್ ಸಂಘದ ಚಟುವಟಿಕೆಗಳ ವಿವರ ನೀಡಿದರು. ಇತ್ತೀಚೆಗಷ್ಟೇ 80ರ ಸಂಭ್ರಮವನ್ನು ಈ ಸಂಘವು ಮುಂಬಯಿಯ ಈ ನೆಲದಲ್ಲಿ ಆಚರಿಸಿಕೊಂಡಿದೆ. 8 ದಶಕಗಳ ಕಾಲ ಮುಂಬೈ ನೆಲದಲ್ಲಿ ಬಹುಸಂಸ್ಕೃತಿಯ ಈ ನೆಲದಲ್ಲಿ ಕನ್ನಡದ ಮನಸ್ಸುಗಳನ್ನು ಕಟ್ಟುವಂಥ ಕೆಲಸವನ್ನು ಸಂಘವು ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ಸಾಂಸ್ಕೃತಿಕ ಮನಸ್ಸುಗಳನ್ನು ಹಾಗೆ ಸಾಹಿತ್ಯಿಕ ಕೆಲಸಗಳನ್ನು ಕೂಡ ಅತ್ಯಂತ ಶ್ರದ್ಧೆಯಿಂದ ಸಂಘವು ಮಾಡುತ್ತಾ ಬಂದಿದೆ. ಹಿರಿಯ ರಂಗ ನಿರ್ದೇಶಕ, ನಿರ್ಮಾಪಕ, ನಿರ್ದೇಶಕ ಸಿ ಲಕ್ಷ್ಮಣ್ ತನ್ನ ಅನಿಸಿಕೆ ವ್ಯಕ್ತಪಡಿಸಿದರು. ನಿಮ್ಮ ಮಕ್ಕಳನ್ನ ಅವೇನು ಇಷ್ಟಪಡ್ತವೆ ಅದನ್ನು ಕೊಡಿ. ಕೆಲವು ಮಕ್ಕಳು ಇಂಜಿನಿಯರ್ ಆಗಬೇಕು, ಸಂತೋಷ. ಕೆಲವು ಮಗು ಹೊಲ ಇಷ್ಟಪಡುತ್ತೆ. ಇನ್ನು ಕೆಲವು ನಾನಾ ಪ್ರಕಾರಗಳಿದ್ದಾವೆ. ಆಯಾ ಪ್ರಕಾರದ ಮಗು ಇಷ್ಟಪಡುತ್ತೆ. ನನ್ನ ಅತ್ತೆಯವರಿಗೆ ವೈದ್ಯನಾಗಿ ಮಗುನ ತಯಾರು ಮಾಡಕ್ಕೆ ಹೊರಟ್ರೆ ಅನೇಕ ಹೆಣಗಳು ಬೀಳ್ತವೆ. ನಾನು ಏನು ಸಮಾಜಕ್ಕೆ ಋಣ ತೀರಿಸ್ತಾ ಇದ್ದೀನಿ ಅಂತ ಭಯ ಆಗುತ್ತೆ. ಈ ಭಯ ಪ್ರತಿಯೊಬ್ಬರಿಗೂ ಕಾಡಬೇಕು ಅಂತ ಹೇಳ್ತಾ ನನ್ನ ಚಿತ್ರಗಳಿಗೆ ತಾವೆಲ್ಲರೂ ವೀಕ್ಷಣೆ ಮಾಡಿ. ಈ ಸಂದರ್ಭ ಕಾರಣಿಕ ಶಿಶು ಕೃತಿಯನ್ನ ಮೋಟಮ್ಮ ಬಿಡುಗಡೆಗೊಳಿಸಿದರು. ಸಂಘದ ಅಧ್ಯಕ್ಷ ಪ್ರಕಾಶ್ ಬುರ್ಡೆ ಅಧ್ಯಕ್ಷೀಯ ನುಡಿಗಳನ್ನು ನುಡಿದರು. ನಾಟಕ ಆಡಿದ್ರೆ ಅದು ಕ್ಷಣಿಕ, ಫಿಲ್ಮ್ ಇದ್ರೆ ಇಟ್ ಇಸ್ ಪ್ರಿಸರ್ವ್ಡ್, ಅದು ಇರ್ತದೆ. ಸೊ ದಟ್ ಅಟ್ ಲೀಸ್ಟ್ ನನ್ನ ಮೊಮ್ಮಗನಿಗೆ ನಾನು ತೋರಿಸ್ಬೋದು, ಅಪ್ಪ ನೋಡು ತೀರ್ಥಹಳ್ಳಿ ಹೀಗಿತ್ತು, ನನ್ನ ಗೋಪಾಲದಲ್ಲಿ ಇದೆ ನೋಡಿ. ಆದರೂ ಕೂಡ ನಿಮ್ಮ ಚಿತ್ರದಲ್ಲಿ ಆ ಹಳ್ಳಿಯ ಚಿತ್ರ ಇದೆ ಅಲ್ಲ, ಇಟ್ ಈಸ್ ವರ್ತ್ ಕೀಪಿಂಗ್ ಆಸ್ ಎ ಕೀಪ್ಸೇಕ್. ರಂಗ ನಿರ್ದೇಶಕ ಡಾಕ್ಟರ್ ಭರತ್ ಕುಮಾರ್ ಪೊಲಿಪೋ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ವೇದಿಕೆಯಲ್ಲಿ ಗೌರವ ಕೋಶಾಧಿಕಾರಿ ಎನ್ಎಂ ಗುಡಿ, ಪತ್ರಕರ್ತ ಶ್ರೀನಿವಾಸ್ ಜೋಕಟ್ಟೆ ಉಪಸ್ಥಿತರಿದ್ದರು. ಬಳಿಕ ಸಿ ಲಕ್ಷ್ಮಣ್ ನಿರ್ದೇಶನದ ಪ್ರಶಸ್ತಿ ಪುರಸ್ಕೃತ ಕಾರಣಿಕ ಶಿಶು ಪ್ರದರ್ಶನಗೊಂಡಿತು. ಬ್ಯೂರೋ ವರದಿ, ಮುಂಬೈ ನ್ಯೂಸ್. ಅಖಿಲ ಭಾರತ ತುಳು ಒಕ್ಕೂಟದ ಬೆಳ್ಳಿ ಹಬ್ಬದ ನಿಮಿತ್ತ ಮಂಗಳೂರಿನಲ್ಲಿ 3 ದಿನಗಳ ವಿಶ್ವ ತುಳುವರೆ ಪರ್ವ 2014 ಗೌಜಿ ಗಮ್ಮತ್ತಿನೊಂದಿಗೆ ಆಚರಿಸಲಿದ್ದು, ಈ ಬಗ್ಗೆ ಪೂರ್ವಭಾವಿ ಸಭೆಯೊಂದು ಮುಂಬೈಯಲ್ಲಿ ನಡೆಯಿತು. ಅಖಿಲ ಭಾರತ ತುಳು ಒಕ್ಕೂಟದ ಬೆಳ್ಳಿ ಹಬ್ಬ ನಿಮಿತ್ತ ಡಿಸೆಂಬರ್ 12, 13, 14 ಮಂಗಳೂರಿನಲ್ಲಿ ವಿಶ್ವ ತುಳುವರೆ ಪರ್ವ 2014 ಆಯೋಜಿಸಲು ನಿರ್ಧರಿಸಿದ್ದು, ಈ ಪ್ರಯುಕ್ತ ಪೂರ್ವಭಾವಿ ಸಭೆಯೊಂದನ್ನು ಮುಂಬೈಯಲ್ಲಿ ಆಯೋಜಿಸಲಾಗಿತ್ತು. ಬಂಟರ ಸಂಘದ ಮುಕ್ತಾನಂದ ಸಭಾಗೃಹದಲ್ಲಿ ನಡೆದ ಸಭೆಯನ್ನು ಬಂಟರ ಸಂಘದ ಅಧ್ಯಕ್ಷ ಸಿಎ ಶಂಕರ್ ಶೆಟ್ಟಿ ಉದ್ಘಾಟಿಸಿ ಮಾತನಾಡಿದರು. ಸಂಸ್ಕೃತಿ ನಮ್ಮ ದುರ್ಗದ ಜನಾಂಗಗಳು ಬರೋಡು ಆಗಲೇ ತೊಜಪೌಡು ಬಂದಿನ ಒಂದು ಉದ್ದೇಶ. ನಮ್ಮ ಒಟ್ಟು ನಮ್ಮ ಸೆಕೆಂಡ್ ಜನರೇಷನ್ ಪಾರ್ಟಿಸಿಪೇಟ್ ಮಾಡೋದು ಮುಖ್ಯ. ಆಗಲೆಲ್ಲ ತುಳಿತ ಅಭಿಮಾನ ನಮ್ಮ ಸಂಸ್ಕೃತಿ ಗೊತ್ತಾವಡ ಅವರು ಇಂಚಿನ ಕಾರ್ಯಕ್ರಮ ಬರೋಣ. ವಿಶ್ವ ತುಳುವರೆ ಪರ್ವ ಸಮಿತಿಯ ಗೌರವ ಕಾರ್ಯದರ್ಶಿ ನಿಟ್ಟಿ ಶಶಿಧರ್ ಶೆಟ್ಟಿ ತುಳು ಒಕ್ಕೂಟದ ಉದ್ದೇಶ ಮತ್ತು ಚಟುವಟಿಕೆಗಳನ್ನು ತಿಳಿಸಿದರು. ಹೊರ ದೇಶಗಳ ಇಪ್ಪನಂಚಿನ ತುಳು ಸಂಘಟನೆ ಒಟ್ಟು ಸೇರಿಸೋರು ಒಂದೇ ವೇದಿಕೆಯಲ್ಲಿ ಕಾಣೋದು ಪಂಪಿನ ಒಂದು ಉದ್ದೇಶದ ಒಂದು ದಯಗನ್ನಾಗ ಬೇತ ಬೇತಗೊಂಡು ತುಳು ಸಂಘಟನೆ ತುಳು ಬೇರೆ ಮತ್ತೊಂದಿದ್ದೇವೆ ಐಕೊಂಜಿ ಹೆಚ್ಚಿನ ಒಂದು ಆಯ್ತು ಆಗಲ್ಲ ಕೆಲಸ ಕಂಟ್ರೋಲ್ ಇದ್ದಾರೆ. ಕಂಟ್ರೋಲ್ ಪೂರ ಒಂದು ವೇದಿಕೆ ಅಂತಂದು ಅದಕ್ಕೊಂದು ಸಂಘಟನೆ ಬಲಬಾರ್ದು ಅಂತ ನೆಂಟಿಡು ತುಳು ಅಖಿಲ ಭಾರತ ತುಳು ಒಕ್ಕೂಟನ ತಮ್ಮ ಸಾಧನೆ ಮಾಡ್ತಿದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ವಿಶ್ವ ಬಂಟರ ಒಕ್ಕೂಟದ ಉಪಾಧ್ಯಕ್ಷ ಐಕಳ್ ಹರೀಶ್ ಶೆಟ್ಟಿ,
ವಿರಾರ್ ಶಂಕರ್ ಶೆಟ್ಟಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ನಮ್ಮ ತುಳು ಭಾಷೆಯನ್ನು ಸೇರಿಸೋಣ ತುಂಬು ದಕ್ಷಿಣ ಕನ್ನಡ ಉಭಯ ಪಂಚನಾಡು ತುಳು ಏಳ ಭಾಷೆ ಪೂರ ಅತ್ಯಂತ ಕನ್ನಡ ಅవి ಕಾರ್ಯಕ್ರಮ ನಿರೂಪಣೆ ಆಗುನ್ನ ಕನ್ನಡ ತುಳು ಎಲ್ಲ ಬರ್ತೀವಿ ಬೊಂಬೈಗೆ ಬಾರಿ ಸಂತೋಷನ ಮಾತೆಲ್ಲ ಪ್ರತಿಯೊಂದು ಕಾರ್ಯಕ್ರಮ ಎಲ್ಲ ತುಳು ಮಾಡ್ಬೇಕು. ನಮ್ಮ ಊರದ ಉಳಿಯ ಒಂದು ಕಾರ್ಯಕ್ರಮ ಯಶಸ್ವಿ ಹೊಡೆದಂಡ ಲೈಕ್ ಮುಂಬೈದ ತುಳು ಪ್ರಥಮ ಸ್ಥಾನ ಹೊಡೆದು ಅಂಚಾದ ಅಗ್ರಸ್ಥಾನ ನಮ್ಮ ಮುಂಬೈಗೆ ಕೊಡ್ತೀವಿ. ದೇವಣ್ಣ ಮುಂಬೈಡ್ ಮಾತಾಶಕ್ತಿರೋಡು ಮಾತ ಸಂಪಾದಕರೋಡು ಮತ್ತು ವಿರೋಧಗಳನ್ನ ಮಾರ್ಗದರ್ಶನೋಡು ದೇವಡಿಗರನ್ನ ನೇತೃತ್ವೋಡು ಅಂಜಲಿ ನ್ಯಾಯಾಧೀಶರನ್ನ ಅಧ್ಯಕ್ಷರೋಡು ಮಾತನ್ನ ನಮ್ಮ ಒಟ್ಟು ಸೇರಿದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದು. ಬಳಿಕ ಸಭೆಯಲ್ಲಿ ಪಾಲ್ಗೊಂಡಿದ್ದ ತುಳುವರು ಸಲಹೆ ಸೂಚನೆ ನೀಡಿದರು. ಶಾಸ್ತ್ರೀಯ ಭಾಷೆ ಸ್ಥಾನಮಾನ ತಮಿಳಿಗೆ ತಿಕ್ಕನಂಚಿನ ಒಟ್ಟು ಕೇಂದ್ರೀಯ ಅನುದಾನ ಕೆಂಡ ಆದಿನೂ ತಜ್ಕೋ ಕೋಟಿ ರೂಪಾಯಿ ದಯಮಾಡಿ ಏಪ ನಂಗೆ ಕರ್ನಾಟಕ ಪಾಸ್ ಮಾಡೋದು ದೊಡ್ಡ ಸಾಧ್ಯ ಆಪಿಜ ನಮ್ಮ ಈತ ಮಾತ್ರ ಸಾಧ್ಯತೆ ಒಂದು ಈತ ಮಾತ್ರ ಒಂದು ಮುಖ್ಯಮಂತ್ರಿನೇ ಕೊರೋನಾಜ್ ನಮ್ಮ ತುಳುನಾಡ ನಮ್ಮವು ನಂಗೆ ನಮ್ಮ ಶಾಸಕರನ್ನ ಕಾಲರ್ ಬತ್ತದ ಮೇಲೆ ಮಲ್ಬೇರೆ ಆಪಿಜಿದಾನಾಗ ಅಕ್ಕಲನ್ನ ಜುಟ್ಟು ಬತ್ತದು ಅಕ್ಕನ ಕಾಲರ್ ಬತ್ತದ ನಂಗೆ ಅಕ್ಕನ ಪಾಸ್ ಮಾಡಬೇರೆ ಸಾಧ್ಯ ಆಪಿಜಿದಾನಾಗ ನಮ್ಮ ವಾಹನದ ಬಗ್ಗೆ ಮಾತಾಡೋದು ತುಳುಕೂಟದ ಮುಖಾಂತರ ಒಂದು ಪುನಃ ವಿಶ್ವ ತುಳು ಪರ್ವ 2014 ಬಿಲ್ಲವರ ಸೋಷಿಪುರ ಹೋಗಿರಿಂದ ಸಹಕಾರ ಕೊಟ್ಟ ಇದು ಕೊರ್ರೆಗೆ ತಯಾರಿಲ್ಲ ಕಾರ್ಯಕ್ರಮದ ಸಂಪೂರ್ಣ ಯಶಸ್ವಿ ನಾವು ಮಾತ್ರ ಬೆನ್ಕ ಒಂದು ನಮ್ಮ ತುಳುವಪ್ಪನ ಸೇವೆಗೆ ನಂಗೆ ತಿಕ್ಕುವ ಅವಕಾಶ ರಾಜ್ಯ ಸರ್ಕಾರ ತುಳುವಿಗೆ ತೊಂದಿದ ಎಣ್ಮ ಪರಿಚಯದವರು ಕೊಡು ಆ ಮಿನಿಸ್ಟರ್ನಾಗಲಿ ತಿಗಿನಾಗಲಿ ಏತ್ ಕೊಡ್ತಾರೆ ನಮಗ ಕೊಟ್ಟ ಕೊಡೋದು ಅಂಡ ಶುರುಟು ಕರ್ನಾಟಕ ಸರ್ಕಾರ ತುಳುನು ಒಂದು ರಾಜ್ಯ ಭಾಷೆಯನ್ನು ಮಾಡ್ಕೊಡು ಆಯ್ತ ಪ್ರಯತ್ನ ಶುರು ಉಂಟು. ಬಾಂಬೆ ಬಡ್ಸ್ ಅಸೋಸಿಯೇಷನ್ ಅಧ್ಯಕ್ಷರ ಅಧ್ಯಕ್ಷನ ನಾವು ಉನ್ನೆಟ್ಟು ಈ ತುಳು ಸಮ್ಮೇಳನಗೂ ಯಾನ್ ತುಂಬ ಎನ್ನಡ ಸಾಧ್ಯತೆನ ಸಹಾಯನ ನಿಮ್ಮಲ್ಲಿ ಮಂತು ಸ್ವಲ್ಪ ತುಳು ಭಾಷೆ ಜ್ಞಾಪನ ಮಾಡ್ತಾರೆ. ತುಳು ಭಾಷೆ ಒರೆಯೋಡು ಅಂಡ ಅವೇನು ನಮ್ಮ ಕನ್ನಡದ ಕಲಿ ಕೈಕೊಂಡಿ ನಮ್ಮ ಒಂದು ಮಾನ್ಯತೆ ಗೆದ್ದೋದು ಬುಕ್ಕುಡು ಬರ್ಪಿನಿಂಚಿದ್ರೆ ಮಲ್ಕೊಡೋದು ಜೋಗ್ಲೆ ಬಗ್ಗೆ ಪಾಠ ಕೊಡೋದು ಇಚ್ಚಿಂದ ತುಳು ಹೆಂಗು ತೋಜಿ 25 ವರ್ಷಕ್ಕ ಅವು ದುಂಬೋಗಿಲ್ಲ ತೋಜಿ ಈ ತುಳು ಪರ್ಪಾವಡು ಎಂಚಿನ ಒಂದು ತುಳುವರ್ನ ಉದಾಹರಣೆ ಎಂಕುಲು ಆಪಲ್ ಆಯ್ತು ಎಂಕಲ ದೇವಡಿಗ ಸಂಘದ ತರಪುಡು ಅವತ್ತಂದೆ ಎಂಕಲ್ನ ಎನ್ನ ವೈಯಕ್ತಿಕವಲ್ಲ ಎಂಕುಲು ತುಂಬು ಹೃದಯಗಳು ಎಂಕುಲು ಆಯ್ತು ಸಾಕಾರ ಮಲ್ಪಂದು ಪಂಪನದುಲ್ಲ ವೇದಿಕೆ ನಮ್ಮನ ಸಭೆಟ್ ತುಳು ಪರ್ಬದಾನಿ ವೇದಿಕೆದ ಪಂಪಾಲೆ ಮಿನಿಸ್ಟರ್ಲ ಎಂಕುಲು ಮಾತ ಒಟ್ಟಾದ 100% ಒಂಜಿ ತಿಂಗಳದ ಉಲಾಯ್ ನಮ್ಮ ಕರ್ನಾಟಕ ರಾಜ್ಯಗಳು ಮುಂದೆ 2ನೇ ಸ್ಥಾನ ಕೊಪ್ಪವ. ರಜತ ಮಹೋತ್ಸವ ಸಮಿತಿ ಮಹಾರಾಷ್ಟ್ರ ಇದರ ಕಾರ್ಯಾಧ್ಯಕ್ಷ ತೋನ್ಸೆ ಜಯಕೃಷ್ಣ ಶೆಟ್ಟಿ ತುಳುವನ್ನು 8ನೇ ಪರಿಚ್ಛೇದಕ್ಕೆ ಸೇರ್ಪಡಿಸುವಲ್ಲಿ ತುಳುನಾಡಿನ ರಾಜಕೀಯ ನೇತಾರರು ಮಂತ್ರಿಗಳು ಯಾವುದೇ ಪ್ರಯತ್ನ ಮಾಡುತ್ತಿಲ್ಲ ಎಂದರು. ತುಳುನು 8ನೇ ಪರಿಚ್ಛೇದ ಸೇರಿಸೋಣ ಬಾರಿ ಮಲ್ಲ ಕೆಲಸ ತಂಗದ ಕೆಲಸ ಆಟ ರಾಜತಾಂತ್ರಿಕವಾದ ಮತ್ತು ಭಿನ್ನ ಕೆಲಸ ಅನ್ಕೊಂಡ್ಬೆ ನಮ್ಮ ತುಳುನಾಡದ ಲೀಡರ್ಸ್ ನಗರಿಗೆ ನೆಟ್ಟಿ ಕರೆಕ್ಟ್ ಇಂಟ್ರೆಸ್ಟೇ ತಂದಿರೋದು. We have right the chief minister, Virat Kohli, Sadan Gowda, we have got so many central ministers, so many state ministers. It's a small world. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ತುಳು ಒಕ್ಕೂಟದ ಅಧ್ಯಕ್ಷ ಧರ್ಮಪಾಲ ದೇವಡಿಗ ಅಧ್ಯಕ್ಷೀಯ ಭಾಷಣಗೈದರು. ಈ ಒಂದು ಪ್ರಭುವು ಪ್ರತಿಯೊಂದು ಸೈಡ್ಲಂತ ಮಾತನ್ನು ಸಾಕಾರಕ್ಕೆ ಒಂದೊಂದು ಮಲ್ಲ ಒಂದು ಇಂಕೊಂದು ಸಂತೋಷದ ವಿಷಯ ಇಕಂಡ ಮುಖ್ಯವಾದ ವಿನಂತಿ ಬಂದೊಂದು ಬಣ್ಣದ ಈ ಒಂದು ಮಲ್ಲ ಪರ್ಬನು ನಮ್ಮ ವಿಶ್ವ ತುಳು ಸಮ್ಮೇಳನ ಹೆಚ್ಚಾಗಲ್ಲ ಆತ್ಮಲ್ಪನೆ ಸಾಧ್ಯತೆ ಇಲ್ಲ ಆಯ್ತಾ ಒಂದು 50% ಮಂತ್ರೋತ್ಸವ ನಮ್ಮ ಆದ್ಯ ಕರ್ತವ್ಯವಾದದ್ದು. ಡಿಸೆಂಬರ್ 12, 13, 14ರಂದು ಮಂಗಳೂರಿನ ಸಹ್ಯಾದ್ರಿ ಕಾಲೇಜ್ ಆವರಣದಲ್ಲಿ ನಡೆಯಲಿರುವ ವಿಶ್ವ ತುಳುವರೆ ಪರ್ವ 2014 ಯಶಸ್ವಿಯಾಗುವಲ್ಲಿ ಒಕ್ಕೂಟದ ಪದಾಧಿಕಾರಿಗಳು ರಜತ ಮಹೋತ್ಸವ ಸಮಿತಿಯ ಪದಾಧಿಕಾರಿಗಳು ಶ್ರಮಿಸುತ್ತಿದ್ದು ವಿಶ್ವದೆಲ್ಲೆಡೆ ನೆಲೆಸಿರುವ ತುಳುವರು 3 ದಿನಗಳ ಸಂಭ್ರಮದಲ್ಲಿ ಭಾಗಿಯಾಗುವಂತೆ ತುಳು ಒಕ್ಕೂಟ ವಿನಂತಿಸಿಕೊಂಡಿದೆ. ಬ್ಯೂರೋ ವರದಿ, ಮುಂಬೈ ನ್ಯೂಸ್. ನನ್ನ ಪುದಾರ್ ಸುನೀಲ್ ಶೆಟ್ಟಿ, ನಿಖುಲ್ ಮುಂಬೈ ನ್ಯೂಸ್ 2 ಒಂದುಲ್ಲಾರ್. ಆಲ್ ದಿ ಬೆಸ್ಟ್. ಆರ್ಥಿಕ ರಂಗದಲ್ಲಿ ತನ್ನ ಅದ್ವಿತೀಯ ಸಾಧನೆಗಾಗಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿರುವ ಭಾರತ್ ಬ್ಯಾಂಕ್ ದಿ ಮಹಾರಾಷ್ಟ್ರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಫೆಡರೇಷನ್ ಲಿಮಿಟೆಡ್ನ ಸರ್ವೋತ್ಕೃಷ್ಟ ಬ್ಯಾಂಕ್ ಪುರಸ್ಕಾರವನ್ನು ತನ್ನದಾಗಿಸಿಕೊಂಡಿತು.
2013-14 ಹಣಕಾಸು ವರ್ಷದ 1,000 ಕೋಟಿ ರೂಪಾಯಿ ಮೊತ್ತಕ್ಕಿಂತ ಅಧಿಕ ಠೇವಣಿ ಹೊಂದಿದ ಹೆಗ್ಗಳಿಕೆಗೆ ಭಾರತ್ ಬ್ಯಾಂಕ್ ಪ್ರಥಮ ಸ್ಥಾನ ದಕ್ಕಿಸಿಕೊಂಡಿತು. ಬಿಲ್ಲವರ ಅಸೋಸಿಯೇಷನ್ ಮುಂಬಯಿಯ ಪ್ರಾಯೋಜಕತ್ವದ ಸಹಕಾರಿ ರಂಗದ ಮೇಲ್ಪಂಕ್ತಿಯ ಬ್ಯಾಂಕ್ ಆಗಿರುವ ಭಾರತ್ ಬ್ಯಾಂಕ್ ತನ್ನ ಸಾಧನೆಗಾಗಿ ವರ್ಷದ 2ನೇ ಪ್ರಶಸ್ತಿಗೆ ಭಾಜನವಾಯಿತು. ದಿ ಮಹಾರಾಷ್ಟ್ರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಫೆಡರೇಷನ್ ಲಿಮಿಟೆಡ್ ಭಾರತ್ ಬ್ಯಾಂಕಿಗೆ ಸರ್ವೋತ್ಕೃಷ್ಟ ಬ್ಯಾಂಕ್ ಪ್ರಶಸ್ತಿಯನ್ನ ನೀಡಿತು. ವಡಾಲಾದ ಭಾರತೀಯ ಕ್ರೀಡಾ ಮಂಡಳದಲ್ಲಿ ನಡೆದ ದಿ ಮಹಾರಾಷ್ಟ್ರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ನ ವಾರ್ಷಿಕ ಮಹಾಸಭೆಯಲ್ಲಿ 2013-14 ಹಣಕಾಸು ಸಾಲಿನ 1,000 ಕೋಟಿ ರೂಪಾಯಿ ಮೊತ್ತಕ್ಕಿಂತ ಅಧಿಕ ಠೇವಣಿ ಹೊಂದಿರುವ ಸಹಕಾರಿ ರಂಗದ ಬ್ಯಾಂಕ್ಗಳ ಪೈಕಿ ಭಾರತ್ ಬ್ಯಾಂಕ್ಗೆ ಪ್ರಥಮ ಸ್ಥಾನದೊಂದಿಗೆ ಸರ್ವೋತ್ಕೃಷ್ಟ ಬ್ಯಾಂಕ್ ಪುರಸ್ಕಾರ ಲಭಿಸಿತು. ಪ್ರಶಸ್ತಿಯನ್ನ ಫೆಡರೇಷನ್ನ ಅಧ್ಯಕ್ಷ ವಿದ್ಯಾಧರ್ ಅನಸ್ಕರ್ ಅವರು ಭಾರತ್ ಬ್ಯಾಂಕಿನ ಉಪ ಕಾರ್ಯಾಧ್ಯಕ್ಷೆ ರೋಹಿಣಿ ಜೆ ಸಾಲಿಯಾನ್, ಆಡಳಿತ ನಿರ್ದೇಶಕ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿಆರ್ ಮುಲ್ಕಿ ಅವರಿಗೆ ಹಸ್ತಾಂತರಿಸಿದರು. ಬ್ಯಾಂಕಿನ ನಿರ್ದೇಶಕರುಗಳಾದ ಕೆ ನಾರಾಯಣ್ ಸುವರ್ಣ, ಸೋಮನಾಥ್ ಬಿ ಅಮೀನ್, ಚಂದ್ರಶೇಖರ್ ಎಸ್ ಪೂಜಾರಿ, ಕೋರಗಪ್ಪ ಬಿ ಪೂಜಾರಿ, ಗಂಗಾಧರ್ ಜೆ ಪೂಜಾರಿ, ಮುಖ್ಯ ಮಹಾಪ್ರಬಂಧಕ ಅನಿಲ್ ಕುಮಾರ್ ಅಮೀನ್, ಮಹಾಪ್ರಬಂಧಕರುಗಳಾದ ನಿತ್ಯಾನಂದ ಡಿ ಕೋಟ್ಯಾನ್, ಶೋಭಾ ದಯಾನಂದ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಳೆದ ಆಗಸ್ಟ್ 6ರಂದು ದಿ ಬೃಹನ್ ಮುಂಬೈ ನಗರಿ ಬ್ಯಾಂಕ್ಸ್ ಅಸೋಸಿಯೇಷನ್ ಮುಂಬೈ 2012-13 ಸಾಲಿನ 1,500 ಕೋಟಿ ರೂಪಾಯಿ ಅಧಿಕ ಠೇವಣಿ ಹೊಂದಿರುವ ಸಹಕಾರಿ ಬ್ಯಾಂಕ್ಗಳ ಪೈಕಿ ಭಾರತ್ ಬ್ಯಾಂಕಿಗೆ ಪ್ರಥಮ ಸ್ಥಾನ ನೀಡಿತು. ಇದೀಗ ಮತ್ತೊಂದು ಉತ್ಕೃಷ್ಟ ಪ್ರಶಸ್ತಿ ಗಳಿಸಿದ ಭಾರತ್ ಬ್ಯಾಂಕಿನ ಸಾಧನೆ ಶ್ಲಾಘನೀಯ. ಬ್ಯೂರೋ ವರದಿ, ಮುಂಬೈ ನ್ಯೂಸ್. ಕಳೆದ 25 ವರ್ಷಗಳಿಂದ ಮುಂಬಯಿಯಲ್ಲಿ ಸಣ್ಣ ವ್ಯಾಪಾರಸ್ಥರಿಗೆ, ಉದ್ದಿಮೆದಾರರಿಗೆ, ಮಧ್ಯಮ ವರ್ಗದ ಜನತೆಗೆ ಆರ್ಥಿಕ ಭದ್ರತೆ ನೀಡಿದ ಶ್ರೀ ಬಾಲಾಜಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಇದರ ಬೆಳ್ಳಿ ಹಬ್ಬ ಸಂಭ್ರಮ ಇದೀಗ ಸಾದರಪಡಿಸುತ್ತಿದ್ದೇವೆ. ಮುಂಬಯಿಯ ತುಳುವ ಕನ್ನಡಿಗರಿಂದ ಸ್ಥಾಪಿಸಿ ಕಾರ್ಯಾಚರಣೆಯಲ್ಲಿರುವ ಶ್ರೀ ಬಾಲಾಜಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ರಜತ ಮಹೋತ್ಸವವನ್ನು ಮಾಟುಂಗಾದ ಕರ್ನಾಟಕ ಸಂಘದ ಸಭಾಗೃಹದಲ್ಲಿ ಆಚರಿಸಿತು. ಸಂಸ್ಥೆಯ ನಿರ್ದೇಶಕರಲ್ಲೊಬ್ಬರಾದ ಜಿಟಿ ಆಚಾರ್ಯ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನು ನುಡಿದರು. ಎನ್ ಬಿ ಶೆಟ್ಟಿಯವರ ಮತ್ತು ಅವರ ಮಿತ್ರರು ಸೇರಿ ಈ ಸೊಸೈಟಿಯನ್ನು ಮಾಡಿದರು. ಅನಂತರ ನಮ್ಮ ಮಿತ್ರರಾದಂಥ CA ಪ್ರಭಾಕರ್ ಶೆಟ್ಟಿಯವರು, PM ಗುಜರಾಲ್ರವರು, ಭುಜಂಗ ಶೆಟ್ಟಿ ಮತ್ತು KPC ಆಚಾರ್ಯವರು 4 ಮಂದಿ ಅದಕ್ಕೆ ನಿರ್ದೇಶಕರಾಗಿ ಹೋದರು. ಅನಂತರ ಸ್ವಲ್ಪ ಸೊಸೈಟಿ ಪ್ರಗತಿಯನ್ನು ಕಂಡಾಗ ನಾವು ಒಂದು 4-5 ಜನ ಪುನಃ ಅದಕ್ಕೆ ನಿರ್ದೇಶಕರಾಗಿ ಸೇರಿದೆವು. ಒಂದು ವೇಳೆ ಒಂದು ಹಣಕಾಸು ಸಂಸ್ಥೆಯನ್ನು ನಡೆಸುವುದು ಎಷ್ಟು ಕಷ್ಟ ಅಂತ ಹೇಳಿದರೆ ನಮಗೆಲ್ಲ ತಿಳಿದಿದೆ. ಗೌರವ ಅತಿಥಿಗಳಾಗಿ ಸಮಾರಂಭದಲ್ಲಿ ಭಾಗವಹಿಸಿದ್ದ MDRT ಇದರ ವಿಭಾಗೀಯ ಉಪಾಧ್ಯಕ್ಷ ಡಾಕ್ಟರ್ RK ಶೆಟ್ಟಿ, ನ್ಯಾಯವಾದಿ ಸುಂದರ್ ಜಿ ಭಂಡಾರಿ, ಕರ್ನಾಟಕ ವಿಶ್ವಕರ್ಮ ಅಸೋಸಿಯೇಷನ್ನ ಅಧ್ಯಕ್ಷ ನಿಟ್ಟೆ ದಾಮೋದರ ವಿ ಆಚಾರ್ಯ, ಹಿರಿಯ ಹೋಟೆಲ್ ಉದ್ಯಮಿ ಕೃಷ್ಣ ವಿ ಆಚಾರ್ಯ ಇವರು ಆರ್ಥಿಕ ಸಂಸ್ಥೆಯ 25 ವರ್ಷಗಳ ಸಂಭ್ರಮಕ್ಕೆ ಶುಭ ಹಾರೈಸಿ ಸಂಸ್ಥೆಯನ್ನು ಇನ್ನಷ್ಟು ಬಲಾಢ್ಯಗೊಳಿಸುವಂತೆ ನಿರ್ದೇಶಕ ಮಂಡಳಿಗೆ ಕರೆ ನೀಡಿದರು. ಖುಷಿ ಆಡು, ಸಂತೋಷ ಆಡು. ಇದಕ್ಕೆ ನಮ್ಮ ಗುರುದೇವರ ಆಶೀರ್ವಾದಗಳು ಮಾತ್ರಲ್ಲೇ ಎಡ್ಡೆ ಇಲ್ಲ ಅಂಚಾದ ನಮ್ಮ ಬ್ಯಾಂಕಿಗೆ ಅಭಿವೃದ್ಧಿ ಆವಡು. 8 ಗಂಟೆ ಪಾತ್ರದಿಂದ ನಮ್ಮ ಬ್ಯಾಲೆನ್ಸ್ ಶೀಟ್ ಚೇಂಜ್ ಆಗುತ್ತೆ. ಆತೆ IPS 12 ಲಕ್ಷ 20 ಲಕ್ಷ ಇಫೆಕ್ಟಿವ್ ಪಾತ್ರದಿಂದ ಯಾನ್ ಪಾತ್ರಲೆ ಮತ್ತೆ 1 ಲಕ್ಷ ಎನ್ನ ದೋಸ್ತಿಗೆ ಡಿಪಾಸಿಟ್ ಕೊರಿಯೆ 10,000 ಶೇರ್ಗೆ ತಂದು ಅಂಜೆ ಮಾತಾಡ್ತಾರೆ. 25 ವರ್ಷದಲ್ಲಿ ಸಾಧನೆ ಬಂದದ್ದು 25 years ಕಂಪ್ಲೀಟ್ ಮತ್ತು ಈ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ ಮತ್ತೊಂದು ನಂಡ ಭಾರಿ ಮಲ್ಲ ವಿಷಯ. ನಮ್ಮ ಈ ತುಳು ಕನ್ನಡಿಗರಿನ ಸಂಸ್ಥೆ ತೋಜುಂಡು ಸ್ವಲ್ಪ 95% ನಮ್ಮನೇ ಜನಕ್ಕೆ ಅಂಚಾದ ನಮ್ಮ ಪೂರ ಒಟ್ಟಿಗಾದ ನಮ್ಮ ಜನಕ್ಕೆ ಸಹಾಯ ಮಾಡಿದ ನಂಡ ಇವನೇನು ಭಾರಿ ಈಸಿ ಉಂಡುದಲ್ಲ ಆತ್ಮಲ್ಲ ಕೆಲಸ. ಈ ಸಂದರ್ಭ ರಜತ ಸಂಭ್ರಮದ ಪ್ರಯುಕ್ತ ಹೊರತಂದ ಸ್ಮರಣಿಕೆಯನ್ನು ನ್ಯಾಯವಾದಿ ಸುಂದರ್ ಭಂಡಾರಿ ಬಿಡುಗಡೆಗೊಳಿಸಿದರು. ಬೆಳ್ಳಿ ಹಬ್ಬ ಸಮಿತಿಯ ಕಾರ್ಯಾಧ್ಯಕ್ಷ ಭುಜಂಗ್ ಆರ್ ಶೆಟ್ಟಿ ಅವರು ಸೊಸೈಟಿ ಹುಟ್ಟಿಕೊಂಡ ಉದ್ದೇಶವನ್ನ ಪೂರೈಸುವಲ್ಲಿ ಕಾರ್ಯತತ್ಪರವಾಗಲಿದೆ ಎಂದರು. ಒಂಜಿ ಕೋಟಿದ ಶೇರ್ 4 ಕೋಟಿದ ಎಂಕ್ಲಿಗೆ ಡಿಪಾಸಿಟ್ ಮಾಡ್ತದೆ. ಇನ್ನೊಂದು ಸಂಸ್ಥೆಯನ್ನು ಮಲ್ಲೆ ಮಲ್ಪೊಲಿಂದ ಧೈರ್ಯ ಉಂಡು ಅಂಡ ಧೈರ್ಯ ಬಂದ ಐದು ಮತ್ತು ಭಾರಿ ಮಲ್ಲ ವಿಶ್ವಾಸದ ಕೂಡ ಅದೇ ಎಂಚೆ ಇಂಕುಲ ಇನ್ನು ವ್ಯವಹಾರ ನಡಪುವ ಅವು ಯಾರು ಮಲ್ಲೆಗ ನೀ 17 ವರ್ಷೋಡು ಅವು ಆ ಪೊಸಿಷನ್ ಇತ್ತು ದಾದ ಇತ್ತು ಬಣ್ಣ ಅವೈತ ಕಷ್ಟ ಬಿರಾಡು ಏರು ಪುನತ್ತರ ಹಾಕಿ ಕೂಡ ಗೊತ್ತುಂಡು. 1 ರೂಪಾಯಿಗಳ ತಿಂಗಳ ತೊಂದರೆ ಅಂದು 5 ಬಿರ ಬರುವ ಅನ್ಕೊಂಡು ಧೈರ್ಯ ಉಂಡು. ಶ್ರೀ ಬಾಲಾಜಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಕಾರ್ಯಾಧ್ಯಕ್ಷ
ಸಿಎ ಪ್ರಭಾಕರ್ ಬಿ ಶೆಟ್ಟಿ ಆರ್ಥಿಕ ಸಂಸ್ಥೆ ಬಲಪಡಿಸುವಂತೆ ಕರೆ ನೀಡಿದರು. ಒಂದು ಸೊಸೈಟಿ ಏರ್ಲ ದುಡ್ಡು ದೀರ್ಘ ಮಸ್ತ್ ಅಪ್ಪ ದುಡ್ಡು ಕೇಂದ್ರ ಬೋನಲ್ಲ ಕೆಲ ಅಂಜಿಕೆ ಇರ್ತದೆ ಇನ್ನು ಕಾರ್ಪೊರೇಟ್ ಬ್ಯಾಂಕ್ ಬರ್ಕೊಂಡು ಕ್ರೆಡಿಟ್ ಸೊಸೈಟಿ ಬರ್ಕೊಂಡು ಅಂಜಂದು ಯಾಮಂಡ ಈಗ ನಿಂತಿನಟ್ಟು ಯಾನಿಗೆ ಆಶ್ವಾಸನೆ ಬರ್ತಾರೆ ದೇ ಗೊತ್ತು ಟೀಮ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ ದೇ ಆರ್ ವೆರಿ ಗುಡ್ ಆಯ್ತು ಐದಾರ ನಿಗಲ ದುಡ್ಡು ಇನ್ನೂ ಸೆಕ್ಯೂರ್ ನಿಗಲ್ ಬರ್ತಾರೆ ರಿಟರ್ನ್ ತಿಕ್ಕೊಂಡು ಇಂಟ್ರೆಸ್ಟ್ ಕೊರಪ ಎಂಬಲು ಅಂಜನೆ ಡಿವಿಡೆಂಡ್ ಫ್ಯೂಚರ್ ಬಾರಿಂದ ಕೊರಪ ಇನ್ನು ಎಂಗೆಲ್ಲ ಆಶ್ವಾಸಬೋದು ಎಂಗೆಲ್ಲ ಕೋಆಪರೇಟಿವ್ ಸೊಸೈಟಿನಿ ಮళ్ళీ ಆತದೆ ಅಂಡ್ ನನ್ನಂತ ಸ್ಟ್ರಾಂಗ್ ಸೊಸೈಟಿಯ ಉಪಾಧ್ಯಕ್ಷ ನರೇಂದ್ರ ಬಿ ಪನೆಸರ್ ಹಾಗೂ ಆಡಳಿತ ನಿರ್ದೇಶಕರುಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಗಣೇಶ್ ಕುಮಾರ್ ಕಾರ್ಯಕ್ರಮ ನಿರೂಪಿಸಿದರೆ ಕಾರ್ಯದರ್ಶಿ ಭಾಸ್ಕರ್ ಎ ಆಚಾರ್ಯ ವಂದಿಸಿದರು. ಒಂದು ಉತ್ತಮ ಉದ್ದೇಶದಿಂದ ಹುಟ್ಟಿಕೊಂಡ ಶ್ರೀ ಬಾಲಾಜಿ ಕ್ರೆಡಿಟ್ ಸೊಸೈಟಿಯ ಬೆಳವಣಿಗೆ ಮಧ್ಯದಲ್ಲಿ ಕುಂಠಿತಗೊಂಡಿದ್ದರೂ ಇದೀಗ ಆಡಳಿತದ ಚುಕ್ಕಾಣಿ ಹಿಡಿದಿರುವ ನಿರ್ದೇಶಕ ಮಂಡಳಿಯ ಸತತ ಪ್ರಯತ್ನದಿಂದ ಸಂಸ್ಥೆ ಮತ್ತೆ ಪ್ರಗತಿಯ ಪಥದಲ್ಲಿ ಸಾಗುತ್ತಿರುವುದು ಗ್ರಾಹಕರಲ್ಲಿ ಷೇರುದಾರರಲ್ಲಿ ಸಂತಸ ತಂದಿದೆ. ಸಭಾ ಕಾರ್ಯಕ್ರಮದ ಬಳಿಕ ನೃತ್ಯ ಯಕ್ಷಗಾನ ಪ್ರಸ್ತುತಗೊಂಡಿತು. ಬ್ಯೂರೋ ವರದಿ ಮುಂಬೈ ನ್ಯೂಸ್. ಸಂಘ ಮುಂಬೈ ಇದೀಗ ಮುಂಬಯಿಯ ಉಪನಗರ ಹಾಗೂ ಠಾಣಾ ಜಿಲ್ಲೆಯಲ್ಲಿ ಸ್ಥಳೀಯ ಸಮಿತಿಗಳನ್ನು ರಚಿಸಿ ಆ ಮೂಲಕ ಸಮಾಜದ ಪ್ರತಿ ಮನೆಯನ್ನ ಸ್ಪಂದಿಸುವ ಕಾರ್ಯ ಮಾಡುತ್ತಿದೆ. ಸಂಘದ ಸಿಎಸ್ಟಿ ಮನ್ಕೂರ್ ಮುಲುಂಡ್ ಸಮಿತಿಯ 2ನೇ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಈ ಪರಿಸರದ ಸಮಾಜ ಬಾಂಧವರು ಹರ್ಷ ಉಲ್ಲಾಸದಿಂದ ಪಾಲ್ಗೊಂಡರು. ಮುಂಬಯಿಯ ಜಾತಿಯ ಸಂಘಟನೆಗಳಲ್ಲಿ ಒಂದಾದ ಕುಲಾಲ್ ಸಂಘದ ಸಿಎಸ್ಟಿ ಮುಲುಂಡ್ ಸಮಿತಿಯ 2ನೇ ಸ್ನೇಹ ಸಮ್ಮೇಳನ ವಡಾಲಾದ ಎನ್ಕೆಇಎಸ್ ಶಾಲಾ ಸಭಾಗೃಹದಲ್ಲಿ ನಡೆಯಿತು. ಸಮಾರಂಭದ ವೇದಿಕೆಯಲ್ಲಿ ಸಂಘದ ಅಧ್ಯಕ್ಷ ಗಿರೀಶ್ ಸಾಲ್ಯಾನ್, ಉಪಾಧ್ಯಕ್ಷ ದೇವದಾಸ್ ಕುಲಾಲ್, ಕಾರ್ಯದರ್ಶಿ ಡಿಐ ಮೂಲ್ಯ ಹಾಗೂ ಪದಾಧಿಕಾರಿಗಳು, ಸಿಎಸ್ಟಿ ಮುಲುಂಡ್ ಸಮಿತಿಯ ಕಾರ್ಯಾಧ್ಯಕ್ಷ ಸುಂದರ್ ಕರ್ಮರನ್, ಮಹಿಳಾ ವಿಭಾಗದ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಸಮಾಜ ಬಾಂಧವರನ್ನುದ್ದೇಶಿಸಿ ಮಾತನಾಡಿದರು. ಇಂಥದಲ್ಲೇ ఆయన ಸ್ಟೇಟಸ್ ఆయన ಮನೆಯಾಗಿ ಉಂಟ ಅಂಚೆ ಸಮಾಜದವರು ಒಂದು ಇಲ್ಲೂ ಕೂಡ ನಮ್ಮ ಪ್ರಯತ್ನ ಮಾಡ್ತಾರೆ. ನಮ್ಮ ಬಾಂಬೆ ಒಂದು ಇಲ್ಲಿ ಮಲ್ಪೂರಿ ಇತ್ತು ನಾನು ಜನಗಳ ಎಜುಕೇಷನ್ ಕಮಿಟಿ ಹತ್ರ ದುಡ್ಡದ ವ್ಯವಸ್ಥೆ ಕಡಿಮೆ ಇನ್ಫ್ಲೂಯೆನ್ಸ್ ಕಡಿಮೆ ಇದ್ದ ಹತ್ರ ಈ ಪ್ರಾಬ್ಲಮ್ ಬರ್ತದೆ. ನಮ್ಮ ಮಾತೆಲ್ಲ ತಯಾರಾದ ಮುಂದಿನ ಪಟ್ಟ ನನಗೆ ಪ್ರತಿಯೊಂದು ನಮ್ಮ ಸಮಾಜದ ಮಲ್ಲ ಒಂದು ಉದ್ಯೋಗ ಉಂಟೋಡಾಗ ಈ ಕಟ್ಟಡ ನಿರ್ಮಾಣ ಸಮಿತಿಯ ಕಾರ್ಯಾಧ್ಯಕ್ಷ ಗೋಪಾಲ್ ಬಂಗೇರ, ನಿಧಿ ಸಂಗ್ರಹ ಸಮಿತಿಯ ಕಾರ್ಯಾಧ್ಯಕ್ಷ ಬಿ ದಿನೇಶ್ ಕುಲಾಲ್, ಠಾಣಾ ನಿವೇಶನದ ಬಗ್ಗೆ ಹಾಗೂ ಮಂಗಳೂರಿನಲ್ಲಿ ನಿರ್ಮಾಣಗೊಳ್ಳಲಿರುವ ಕುಲಾಲ್ ಭವನದ ಬಗ್ಗೆ ವಿವರಣೆ ನೀಡಿದರು. ಮಂಗಳೂರಿನ ದೇವಸ್ಥಾನದ ಕೈತಡ ಜಾಗಡಿ ನಮ್ಮ ಪರಿಪೂರ್ಣದ ಒಂದು ಕುಲ ಭವನ ಮಲ್ಪರಗುಲ್ಲ ನಮ್ಮ ದೇವಸ್ಥಾನಕ್ಕೆ ಪವನ್ಗಳು ಜನಗಳು ನಮ್ಮ ಹೆಚ್ಚಿನ ಒಂದು ಮಲ್ಪುರಿ ಕಟ್ಟಿನ ನಮ್ಮ ಒಂದು ಶಕ್ತಿ ಉಂಟು ಅಂಚಾದು ಕೇವಲ ಒಂದು 3 ತಿಂಗಳ ಕಾಲದಲ್ಲಿ 1 ಕೋಟಿ ರೂಪಾಯಿ ದುಡ್ಡು. ಬಳಿಕ ಸಮಾಜದ ಮಕ್ಕಳಿಗಾಗಿ ವಿವಿಧ ಸ್ಪರ್ಧೆ, ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. Thank you.
ಕಾರ್ಯಕ್ರಮದ ಕೊನೆಯಲ್ಲಿ ಸಂಘದ ಜತೆ ಕಾರ್ಯದರ್ಶಿ ಶಶಿಕುಮಾರ್ ಕುಲಾಲ್ ರಚಿಸಿ ನಿರ್ದೇಶಿಸಿದ ಮಾಜೆರಾವಂದಿನ ತರೆತಬರವು ತುಳು ನಾಟಕ ಪ್ರದರ್ಶನಗೊಂಡಿತು. ಉತ್ತಮ ಸಂದೇಶ ನೀಡಿದ ನಾಟಕ ಶಶಿಕುಮಾರ್ ಕುಲಾಲ್ ಭವಿಷ್ಯದಲ್ಲಿ ಓರ್ವ ಪ್ರಬುದ್ಧ ರಂಗ ನಿರ್ದೇಶಕರಾಗುವ ಮುನ್ಸೂಚನೆ ನೀಡಿತು. ಬ್ಯೂರೋ ವರದಿ, ಮುಂಬೈ ನ್ಯೂಸ್. ಕಳೆದ 94 ವರ್ಷಗಳಿಂದ ಧಾರ್ಮಿಕ ಶೈಕ್ಷಣಿಕ ಸೇವೆಯ ಮೂಲಕ ಮುಂಬೈ ಮಹಾನಗರದಲ್ಲಿ ಗುರುತಿಸಿಕೊಂಡಿರುವ ವಿದ್ಯಾದಾಯಿನಿ ಸಭಾದ ವತಿಯಿಂದ ಸಾಮಾಜಿಕ ಕ್ರಾಂತಿಯ ಹರಿಕಾರ ನಾರಾಯಣ ಗುರುಗಳ 160ನೇ ಜನ್ಮದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನಗರದ ಹಿರಿಯ ಧಾರ್ಮಿಕ ಶೈಕ್ಷಣಿಕ ಸಂಸ್ಥೆಯಾದ ವಿದ್ಯಾದಾಯಿನಿ ಸಭಾದ ವತಿಯಿಂದ ನಾರಾಯಣ ಗುರುಗಳ 160ನೇ ಜನ್ಮದಿನಾಚರಣೆಯನ್ನು ಸಡಗರ ಉಲ್ಲಾಸದಿಂದ ಆಚರಿಸಲಾಯಿತು. ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದ ಬಳಿಕ ನಡೆದ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ಸಭಾದ ಅಧ್ಯಕ್ಷ ಜೆಎಂ ಕೋಟ್ಯಾನ್ ವಹಿಸಿದ್ದರು. ಸಭಾದ ಗೌರವ ಅಧ್ಯಕ್ಷ ಧರ್ಮೇಶ್ ಸಾಲ್ಯಾನ್ ಸ್ವಾಗತಿಸಿದರೆ ಗೌರವ ಕಾರ್ಯದರ್ಶಿ ಚಿತ್ರಪು ಕೆಎಂ ಕೋಟ್ಯಾನ್ ಪ್ರಸ್ತಾವನೆಗೈದರು. ವಿದ್ಯಾಭ್ಯಾಸ ಪಡೆಯಲೆ ಸ್ವತಂತ್ರನಾದೆ ಸಂಘಟನೆ ಮತ್ತು ಫಲಶಾಲಿಯಾದೆ ಕಂಡು ಸಮಾನತೆಯ ಜ್ಯೋತಿ ಗೊತ್ತಾದ ಮೌನ ಕ್ರಾಂತಿ ಮುಖೇನ ದೀನ ದಲಿತರ ಬದುಕಿನ ಸಂದೇಶ ಕೊಟ್ಟಿನ ಶ್ರೀ ನಾರಾಯಣ ಗುರುಕುಲನ ಜನನ ಕೇಂದ್ರಗಳು 120 ಸಂಭ್ರಮದ ಸಡಗರದ ಪ್ರಭಾವಿನ ಓಣಂ ಪರ್ವದ ಸಂದರ್ಭಗಳು ಆಗ್ತದೆ. ಆಟ ಇಲ್ಲಿ ನಮ್ಮ ಮುಂಬೈ ನಗರಗಳು ಈ ಜಯಂತಿ ಉತ್ಸವವನ್ನು ಈ ನಮ್ಮ ನಾಡ ಹಬ್ಬದ ಸಂದರ್ಭಗಳು ಇದರ ಮಾತ ವೇದಿಕೆಯ ಗಣ್ಯರು, ಸಭಾದ ಸ್ಕೌಟ್ ಶಿಕ್ಷಕ, ರಾಷ್ಟ್ರಪತಿ ಪದಕ ಪುರಸ್ಕೃತರಾದ ರಾಘವ್ ಎಸ್ ಕರ್ಕೇರಾ ಅವರನ್ನು ಹಾಗೂ ಸಭಾದ ಸೇವಾದಳದಲ್ಲಿ 25 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಅಣ್ಣಪ್ಪ ವಿ ಬಿಲ್ಲವರನ್ನು ಗೌರವಿಸಿದರು. ಸಮಾರಂಭದಲ್ಲಿ ಪಾಲ್ಗೊಂಡ ಡಾಕ್ಟರ್ ಎನ್ಕೆ ಬಿಲ್ಲವ, ನ್ಯಾಯವಾದಿ ಶೇಖರ್ ಎಸ್ ಭಂಡಾರಿ, ಹರೀಶ್ ಕುಮಾರ್ ಶೆಟ್ಟಿ, ಭಾಸ್ಕರ್ ಕರ್ನಿರೆ, ಪುರುಷೋತ್ತಮ್ ಕೊಟ್ಯಾನ್, ಮಹೀಂದ್ರ ಎಸ್ ಕರ್ಕೇರಾ ಸೇರಿದ್ದ ಗುರು ಭಕ್ತರನ್ನುದ್ದೇಶಿಸಿ ಮಾತನಾಡಿದರು. ಬಂಡಾರಿ ಸೇವಾ ಸಮಿತಿಯ ಪ್ರೆಸಿಡೆಂಟ್ ಆಗಿ ಸುರುತ ಫಂಕ್ಷನ್ ಬರೆದರು. ಈ 110ನೇ ದಿನದ ಇನ್ನಿತ ಶ್ರೀ ನಾರಾಯಣ ಗುರು ಜಯಂತಿ ಸೆಲೆಬ್ರೇಷನ್ ಯಾಪಲೆ ಮೊದಲುಗೆ ವಿದ್ಯೆಗೋಸ್ಕರ ಅಂಚಿನ ಅರ್ಪಿನ ಉಳ್ಳಾಗಡ್ಡೆ ಎಷ್ಟೋ ಜನ ಇಲ್ಲಿ ಕಲ್ತದ್ದು ಮಲಮಲ್ಲ ಉದ್ಯೋಗ ಪ್ರೋಗ್ರಾಮಿಲ್ಲ ಎಂತರಿಗೆ ಸಾಕ್ಷಿ ಅವರಿಗೆ ಆ ಒಂದು ಅಪ್ಪಿನ ವಿದ್ಯಾದಾಯಿನ ವಿದ್ಯಾದಾಯಿನ ಕೇಳಿದ್ರೆ ನಮ್ಮ ಇಲ್ಲಿ heartfelt, very heart-touching moment when we entered first with all the scouts, guard of honor, and then they were given the due respect. ಶಕ್ತಿ ಉಂಟ ಎಷ್ಟೋ ಶಕ್ತಿ ಯಾರು ಕೊಡ್ತೇನೆ ಈ ಈ ಸಂದರ್ಭ ಸಭಾದ ರಾತ್ರಿ ಶಾಲೆಯಲ್ಲಿ ಎಸ್ಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರನ್ನು ಪುರೋಹಿತ ಹರೀಶ್ ಶಾಂತಿ ಗೌರವಿಸಿದರು. ಜೆಎಂ ಕೋಟ್ಯಾನ್ ಅಧ್ಯಕ್ಷೀಯ ನುಡಿಗಳನ್ನು ನುಡಿಯುತ್ತಾ ಪ್ರಸ್ತುತ ರಾತ್ರಿ ಶಾಲೆಗೆ ಸ್ಥಳಾವಕಾಶದ ಸಮಸ್ಯೆ ಹಾಗೂ ವಿದ್ಯಾರ್ಥಿಗಳ ಕೊರತೆ ಇದ್ದರೂ ಶಾಲೆಯನ್ನು ಮುಂದುವರೆಸಿಕೊಂಡು ಹೋಗುವುದಾಗಿ ತಿಳಿಸಿದರು. ಪುರೋಹಿತ್ ಹರೀಶ್ ಶಾಂತಿ ಅವರಿಂದ ಗುರುಗಳ ಭಾವಚಿತ್ರಕ್ಕೆ ಆರತಿ ಬೆಳಗಿ ಮಂಗಳಾರತಿಯ ಮೂಲಕ ಒಟ್ಟು ಕಾರ್ಯಕ್ರಮ ಸಮಾಪನಗೊಂಡಿತು. 1920ರಲ್ಲಿ ಪ್ರಾರಂಭಗೊಂಡ ವಿದ್ಯಾದಾಯಿನಿ ಸಭಾವು ಧಾರ್ಮಿಕ ಸಂಸ್ಥೆಯಾಗಿದ್ದರೂ ಕೆನರಾ ವಿದ್ಯಾದಾಯಿನಿ ರಾತ್ರಿ ಶಾಲೆಯ ಮೂಲಕ ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕು ನೀಡಿದ ಮಹಾನ್ ಸಂಸ್ಥೆಯಾಗಿದೆ. ಈ ನಿಟ್ಟಿನಲ್ಲಿ ವಿದ್ಯೆಯಿಂದ ಸ್ವತಂತ್ರರಾಗಿರಿ ಎಂಬ ಸಂದೇಶವನ್ನು ಲೋಕಕ್ಕೆ ನೀಡಿದ ನಾರಾಯಣ ಗುರುಗಳ 160ನೇ ಜಯಂತಿ ಒಂದು ಅರ್ಥಪೂರ್ಣ ಆಚರಣೆಯಾಗಿತ್ತು. ಕ್ಯಾಮೆರಾ ಸಹಪಾಠಿ ಸುರೇಶ್ ಜೊತೆ ಪ್ರಸಾದ್, ಮುಂಬೈ ನ್ಯೂಸ್ಗಾಗಿ. Deva
ಸಂಘ ಮುಂಬೈ ಆಯೋಜಿಸಿದ ಪ್ರಶಸ್ತಿ ಪುರಸ್ಕೃತ ಮಕ್ಕಳ ಚಲನಚಿತ್ರೋತ್ಸವ ಸಮಾರೋಪ ಸಮಾರಂಭವನ್ನು ಇದೀಗ ವೀಕ್ಷಿಸೋಣ. ಕರ್ನಾಟಕ ಸಂಘ ಮುಂಬೈ ಪ್ರಥಮ ಬಾರಿ ಆಯೋಜಿಸಿದ ಪ್ರಶಸ್ತಿ ಪುರಸ್ಕೃತ ಮಕ್ಕಳ ಚಲನಚಿತ್ರೋತ್ಸವದ ಸಮಾರೋಪ ಸಮಾರಂಭವು ಸಂಘದ ಸಭಾಗೃಹದಲ್ಲಿ ನಡೆಯಿತು. ಕರ್ನಾಟಕ ರಾಜ್ಯದ ಹಿರಿಯ ಪತ್ರಕರ್ತ ಈಶ್ವರ್ ದೈತೋಟ, ಪತ್ರಕರ್ತ ಮಂಜುನಾಥ್ ಚಾಂದ್, ಬೆಂಗಳೂರಿನ ಉದ್ಯಮಿ ಅನಂತ್ ರಾಮಯ್ಯ ಮುಖ್ಯ ಅತಿಥಿಗಳಾಗಿ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಸಂಘದ ಅಧ್ಯಕ್ಷ ಪ್ರಕಾಶ್ ಬುರ್ಡೆ ಸ್ವಾಗತಿಸಿದರು. ಬಳಿಕ 3 ದಿನಗಳ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಂಡ ಚಿತ್ರದ ನಿರ್ದೇಶಕ, ನಿರ್ಮಾಪಕ, ಖ್ಯಾತ ರಂಗತಜ್ಞ, ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಸಿ ಲಕ್ಷ್ಮಣ್ ಅವರನ್ನ ಗೌರವಿಸಲಾಯಿತು. ಲಕ್ಷ್ಮಣ್ ಅವರು ಸನ್ಮಾನಕ್ಕೆ ಪ್ರತಿಕ್ರಿಯಿಸಿದ್ದು ಹೀಗೆ: ಇನ್ನೊಂದು ಜನ್ಮ ಇದ್ರೆ 1ನೇ ತರಗತಿಯಿಂದ 5ನೇ ತರಗತಿ ಮಕ್ಕಳಿಗೆ ಶಿಕ್ಷಕನಾಗಬೇಕು ಅಂತ ಆಸೆ. ನಾನು ಮಾಡಿರೋದು 1,000 ಸಾಸಿವೆನಲ್ಲಿ 1 ಸಾಸಿವೆ ಕೆಲಸ. ಬಹುಶಃ ಕೆಲಸ ಮಾಡಲಿಕ್ಕೆ ಸಮಾಜ ಸಾಕಷ್ಟು ಅವಕಾಶ ಮಾಡಿಕೊಡ್ತು. ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆ ನನಗೆ ಕೊಟ್ಟಂತ ಒಂದು ಸಹಕಾರ ಅದ್ಭುತವಾದ್ದು. ನಾನು ಮರೆಯಕ್ಕೆ ಸಾಧ್ಯ ಆಗಿಲ್ಲ. ಮಂಜುನಾಥ್ ಚಾಂದ್, ಅನಂತ ರಾಮಯ್ಯ ಕರ್ನಾಟಕ ಸಂಘದ ಕನ್ನಡ ಚಟುವಟಿಕೆಗಳನ್ನು ಶ್ಲಾಘಿಸಿದರಲ್ಲದೆ ಲಕ್ಷ್ಮಣ್ ಅವರು ಸಮಾಜಕ್ಕೆ ನೀಡಿದ ಕೊಡುಗೆಯನ್ನ ಸ್ಮರಿಸಿದರು. ಇಷ್ಟು ವರ್ಷಗಳಿಂದ ಕರ್ನಾಟಕದ ಕನ್ನಡದ ಸೇವೆ ಮಾಡುತ್ತಿರುವಂತಹ ಮುಂಬೈ ಕರ್ನಾಟಕ ಸಂಘಕ್ಕೆ ನಾನು ನಮೂವನ್ನಲೇಬೇಕು. ಒಂದು ಕರ್ನಾಟಕ ಸರ್ಕಾರ ಮಾಡಬೇಕಾದಂತ ಒಂದು ಕೆಲಸವನ್ನ ಮುಂಬೈ ಕರ್ನಾಟಕ ಸಂಘ ಮಾಡಿದೆ ಅಂತ ನಾನು ಭಾವಿಸ್ತೇನೆ. 3 ಚಿತ್ರಗಳನ್ನ ಕರ್ನಾಟಕದಿಂದ ತರಿಸಿ ಇಲ್ಲಿ ನಿಮ್ಮ ಎದುರು ಪ್ರದರ್ಶನ ಮಾಡಿದ್ದಾರಲ್ಲ ಮತ್ತು ಅವರನ್ನ ಸನ್ಮಾನ ಮಾಡಿದ್ದಾರಲ್ಲ, ಅದಕ್ಕಿಂತ ದೊಡ್ಡ ಕೊಡುಗೆ ಲಕ್ಷ್ಮಣ್ ಅವರಿಗೆ ನೀಡಬೇಕು. ಈಶ್ವರ್ ದೈತೋಟ ಸಮಾರೋಪ ನುಡಿಗಳನ್ನು ನುಡಿಯುತ್ತಾ ಕನ್ನಡದ ಮುಖಾಮುಖಿ ಸಂಭಾಷಣೆ ಇಂದಿನ ಅಗತ್ಯವಾಗಿದೆ ಎಂದರು. ಯುಕ್ತಿ ಮತ್ತು ವಸ್ತುಗಳ ಹೊರತಾಗಿ 21ನೇ ಶತಮಾನದಲ್ಲಿ ಮಾನವ ಜನಾಂಗವನ್ನು ಕಾಡುವಂತಹ ಅತ್ಯಂತ ದೊಡ್ಡ ರೋಗ ಮೂಲ ಅಂತಂದ್ರೆ ಏಕಾಂಗಿತನ. ಇಂತಹ ಸಮಾರಂಭಗಳನ್ನ ನೀವು ಮಾಡಿ ಮುಖಾಮುಖಿ ಸಂಭಾಷಣೆ ಮಾಡ್ತೀರಲ್ಲ, ಅದು ನನಗೆ ಬಹಳ ಸಂತೋಷ ಕೊಡುತ್ತೆ. ಒಂದು ಕಾರ್ಯಕ್ರಮ ಮಾಡೋದಲ್ಲ, ನಡೆಸೋದಲ್ಲ, ಅದರಲ್ಲಿ ಭಾಗವಹಿಸುವುದು ಹೇಗೆ ಅನ್ನೋದನ್ನ ಕೂಡ ನಾವು ಮುಂಬೈ ಕರ್ನಾಟಕ ಸಂಘದಿಂದ ಕಲಿಯೋದಿದೆ. ಗೌರವ ಕಾರ್ಯದರ್ಶಿ ಓಂದಾಸ್ ಕಣ್ಣಂಗಾರ್ ಕಾರ್ಯಕ್ರಮ ನಿರೂಪಿಸಿದರೆ ಗೌರವ ಕೋಶಾಧಿಕಾರಿ ಎನ್ಎಂ ಗುಡಿ ವಂದಿಸಿದರು. ಬಳಿಕ ಸಿ ಲಕ್ಷ್ಮಣ್ ನಿರ್ದೇಶನದ ಮಸಣದ ಮಕ್ಕಳು ಚಲನಚಿತ್ರ ಪ್ರದರ್ಶನಗೊಂಡಿತು. ಕರ್ನಾಟಕ ಸಂಘ ಪ್ರಥಮ ಬಾರಿ ಆಯೋಜಿಸಿದ ಮಕ್ಕಳ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶಿಸಿದ ಎಲ್ಲಾ 3 ಚಿತ್ರಗಳು ಚಿತ್ರ ವೀಕ್ಷಿಸಿದವರಿಂದ ಮುಕ್ತ ಪ್ರಶಂಸೆಗೆ ಪಾತ್ರವಾಯಿತು. ಸಿ ಲಕ್ಷ್ಮಣ್ ಅವರ ಕಾರಣಿಕ ಶಿಶು, ನನ್ನ ಗೋಪಾಲ, ಮಸಣದ ಮಕ್ಕಳು ಪರಿಣಾಮಕಾರಿಯಾಗಿ ಮೂಡಿಬಂದು ಮಕ್ಕಳಿಗೆ ಮನರಂಜನೆಯೊಂದಿಗೆ ಸಮಾಜಕ್ಕೆ ಉತ್ತಮ ಸಂದೇಶವನ್ನ ನೀಡಿತು. ಕ್ಯಾಮರಾ ಸಹಪಾಠಿ ಯೋಗೇಶ್ ಜೊತೆ ಪ್ರಸಾದ್, ಮುಂಬೈ ನ್ಯೂಸ್ಗಾಗಿ. ಈಗ ಚಿಂತಕನ ಅಂತರಂಗದಿಂದ ఒక వల్ప ఇన్వెస్ట్మెంట్ మల్తుండల నాకు 11 పవర్ ఆపొచ్చి రియల్ ఎస్టేట్ పాడండి రియల్ ఎస్టేట్ ಮೂಲ ಪನೆ ಇಪ್ಪುಂಡು ಬ್ಯಾಂಕ್ಲ ಮೂಲ ಪನೆ ಅಂಡ್ ಅವನ ಪುಣ್ಯವಾದ ಕನ್ವರ್ಟ್ ಮಲ್ತುಂಡ ಪೋನಗೆ ನಮ್ಮ ಪೂರ 11 ಪವರ್ ಐದಾರ ಮನುಷ್ಯಗೆ ದಾದ ಆಯ ಸಂಪಾದನೆ ಮಲ್ಪೆ ಆ ಒಂಜಿ ಸಂಪಾದನೆಗೆ ಎಡ್ಡೆ ಇನ್ವೆಸ್ಟ್ಮೆಂಟ್ ಜಾಗ ಪಂಡ ಪುಣ್ಯ. ಆ ಪುಣ್ಯ ಪಂಡ 4 ಜನಕ್ಕೆ ಸಂತೋಷ, 4 ಜನಕ್ಕೆ ಸಂತೋಷ ಮಾಡ್ತೀನಿ, ದೇವರಿಗೆ ಸಂತೋಷ ಮಾಡ್ತೀನಿ. ದಾದ ಉಂಡು ನಿರ್ದಾದ ಮಲ್ಲ ಒಂಜಿ ಪುಣ್ಯ ఒక ఊల ఇచ్చి ముంబై న్యూస్ ముంబై న్యూస్ ముంబై న్యూస్ ముంబై న్యూస్ ముంబై న్యూస్. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ಸವಿತಾ ಕುಲಕರ್ಣಿ.
Thank you.